ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇದು ಮಾನವ ಇತಿಹಾಸದ ಒಂದು ಮಹಾಪಯಣ. ಆದರೆ ಕೇಳಿ, ಇದು ಕೇವಲ ರಾಜರ, ರಾಣಿಯರ ಅಥವಾ ದಿನಾಂಕಗಳ ಕಥೆಯಲ್ಲ. ಬದಲಿಗೆ ಇದು ನಮ್ಮೆಲ್ಲರ ಕಥೆ. ಸಣ್ಣ ಸಣ್ಣ ಸಮಸ್ಯೆಗಳಿಂದ ಹಿಡಿದು ದೊಡ್ಡ ದೊಡ್ಡ ಸವಾಲುಗಳವರೆಗೆ ನಾವು ಹೇಗೆ ಪರಿಹಾರಗಳನ್ನು ಕಂಡುಕೊಳ್ತಾ ಬಂದ್ವಿ ಅನ್ನೋದರ ಕಥೆ. ಒಂದು ರೀತಿ ನಮ್ಮ ಇಡೀ ನಾಗರಿಕತೆಯೇ ಒಂದು ದೊಡ್ಡ ಸಮಸ್ಯೆಗೆ ಉತ್ತರ ಹುಡುಕಿದ ಹಾಗೆ. ಹಾಗಾದ್ರೆ ಎಲ್ಲರಿಗಿಂತ ದೊಡ್ಡ ಪ್ರಶ್ನೆ ಏನು ಅಂದ್ರೆ, ಶತಕೋಟಿ ವರ್ಷಗಳ ಹಿಂದೆ ಕೇವಲ ಧೂಳಿನ ಕಣಗಳಾಗಿದ್ದ ನಾವು ಇವತ್ತು ಇಡೀ ಗ್ರಹವನ್ನೇ ಆಳುವ ಮಟ್ಟಕ್ಕೆ ಬೆಳೆದಿದ್ದು ಹೇಗೆ? ಈ ಅದ್ಭುತ ಬೆಳವಣಿಗೆ ಹಿಂದಿನ ಸೀಕ್ರೆಟ್ ಏನು? ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಇದರ ಹಿಂದಿನ ಕಥೆಯನ್ನೇ ನೋಡೋಣ. ಮೊದಲಿಗೆ ಈ ಟೈಮ್ಲೈನ್ ಒಮ್ಮೆ ನೋಡಿ. ನಮ್ಮ ಪೂರ್ವಜರು ಅಂದ್ರೆ ಹೋಮಿನಿಡ್ಸ್ ಸುಮಾರು 60 ಲಕ್ಷ ವರ್ಷಗಳ ಹಿಂದಿನಿಂದಲೇ ಇದ್ರು. ಆದ್ರೆ ನಾವಿವತ್ತು ನೋಡ್ತಿರೋ ಈ ನಗರಗಳು, ದೇಶಗಳು ಇವೆಲ್ಲ ಶುರುವಾಗಿದ್ದು ಜಸ್ಟ್ ಕೆಲವು ಸಾವಿರ ವರ್ಷಗಳ ಹಿಂದೆ ಅಷ್ಟೇ. ಅಂದ್ರೆ ನಮ್ಮ ಇಡೀ ಮಾನವ ಇತಿಹಾಸ ಒಂದು ದೊಡ್ಡ ಪುಸ್ತಕ ಆಗಿದ್ರೆ, ಈ ನಾಗರಿಕತೆ ಅನ್ನೋದು ಕೇವಲ ಕೊನೆಯ ಪುಟ ಅಷ್ಟೇ. ಆದ್ರೆ ಆ ಕೊನೆಯ ಪುಟ ಇದೆಯಲ್ಲ, ಅದೇ ಅತ್ಯಂತ ವೇಗವಾಗಿ, ಸ್ಫೋಟಕವಾಗಿ ಬದಲಾಗಿದ್ದು. ಸರಿ, ಹಾಗಿದ್ರೆ ನಮ್ಮ ಕಥೆಯ ಮೊದಲ ಚಾಪ್ಟರ್ ಶುರು ಮಾಡೋಣ. ನಾಗರಿಕತೆಯ ಮೊದಲ ಕಿಡಿಗಳು. ಗೊತ್ತಾ, ನಮ್ಮ ಮೊದಲ ನಾಗರಿಕತೆಗಳು ಹುಟ್ಕೊಂಡಿದ್ದೇ ಕೆಲವು ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರವಾಗಿ. ಉದಾಹರಣೆಗೆ ಹಸಿವು, ರೋಗ ಮತ್ತು ಸಮಾಜದಲ್ಲಿನ ಗೊಂದಲ. ಇವುಗಳಿಗೆ ಅವರು ಕಂಡುಕೊಂಡ ಉತ್ತರಗಳೇ ಇವತ್ತಿನ ನಾಗರಿಕತೆಗೆ ಅಡಿಪಾಯ. ಮೆಸೊಪೊಟೇಮಿಯಾದಲ್ಲಿ ನೋಡಿ, ಹಸಿವನ್ನ ನೀಗಿಸೋಕೆ ಅಂತ ಕೃಷಿ ಕಂಡಿಡಿದ್ರು. ಇದು ದೊಡ್ಡ ಬದಲಾವಣೆಯೇ ಸರಿ. ಆದರೆ ಇದಕ್ಕೊಂದು ಬೆಲೆ ತೆರಬೇಕಾಯಿತು. ಮೊದಲನೇದಾಗಿ, ಬೇಟೆಯಾಡಿ ಅಲೆಮಾರಿ ಜೀವನ ನಡೆಸ್ತಿದ್ದ ಮನುಷ್ಯರು ಭೂಮಿಗೆ ಕಟ್ಟುಬಿದ್ರು. ಇನ್ನೊಂದು ಆಶ್ಚರ್ಯದ ಸಂಗತಿ ಎಂದ್ರೆ, ಆಹಾರ ಜಾಸ್ತಿ ಸಿಕ್ಕರೂ ಆಗಿನ ಜನರ ಸರಾಸರಿ ಎತ್ತರ ಕಡಿಮೆ ಆಯಿತು ಅಂತ ಪುರಾತತ್ವ ಸಂಶೋಧನೆಗಳು ಹೇಳ್ತವೆ. ವಿಚಿತ್ರ ಅಲ್ವಾ? ಒಂದೇ ಕಾಲಘಟ್ಟದಲ್ಲಿ ಎರಡು ನಾಗರಿಕತೆಗಳು ಎರಡು ಬೇರೆ ಬೇರೆ ದಾರಿ ಹಿಡಿದುವು. ಒಂದು ಕಡೆ ಸಿಂಧೂ ಕಣಿವೆ ನಾಗರಿಕತೆ. ಅವರು ಗಮನ ಕೊಟ್ಟಿದ್ದು ಇಹದ ಬಗ್ಗೆ, ಅಂದ್ರೆ ಈ ಜೀವನದ ಬಗ್ಗೆ. ಅದಕ್ಕೆ ನೋಡಿ, ಅತ್ಯುತ್ತಮ ಒಳಚರಂಡಿ ವ್ಯವಸ್ಥೆ, ಶೌಚಾಲಯಗಳನ್ನು ಕಟ್ಟಿ ನೈರ್ಮಲ್ಯಕ್ಕೆ ಆದ್ಯತೆ ಕೊಟ್ರು. ಇನ್ನೊಂದು ಕಡೆ ಈಜಿಪ್ಟ್ನವರು. ಅವರ ಫೋಕಸ್ ಇದ್ದಿದ್ದು ಪರಲೋಕದ ಮೇಲೆ. ಫೇರೋ ಸತ್ತ ಮೇಲೂ ರಾಜನಾಗಿರಬೇಕು ಅಂತ ಸಾವಿರಾರು ಜನರನ್ನ ಬಳಸಿ ದೈತ್ಯ ಪಿರಮಿಡ್ಗಳನ್ನು ಕಟ್ಟಿದ್ರು. ಸಮಾಜದ ಆದ್ಯತೆಗಳು ಹೇಗೆಲ್ಲ ಇರ್ಬೋದು ಅನ್ನೋದಕ್ಕೆ ಇದು ಅದ್ಭುತ ಉದಾಹರಣೆ. ಜನ ಜಾಸ್ತಿ ಆದಂತೆ ಗೊಂದಲ, ಜಗಳ ಎಲ್ಲ ಸಹಜ ಅಲ್ವಾ? ಇದಕ್ಕೆ ಪರಿಹಾರವಾಗಿ ಬಂತು ಹಮ್ಮುರಾಬಿಯ ಶಾಸನ. ಅದರ ತತ್ವ ಸಿಂಪಲ್: ಕಣ್ಣಿಗೆ ಕಣ್ಣು. ಅಂದ್ರೆ ನೀವೊಬ್ಬನ ಕಣ್ಣು ಕಿತ್ತರೆ ನಿಮ್ಮ ಕಣ್ಣನ್ನು ಕೀಳಲಾಗುವುದು. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಈ ಕಾನೂನು ಎಲ್ಲರಿಗೂ ಒಂದೇ ರೀತಿ ಇರಲಿಲ್ಲ. ನೀವೊಬ್ಬ ಸ್ವತಂತ್ರ ಮನುಷ್ಯನ ಕಣ್ಣು ಕಿತ್ತರೆ ಶಿಕ್ಷೆ ಬೇರೆ, ಅದೇ ಒಬ್ಬ ಗುಲಾಮನ ಕಣ್ಣು ಕಿತ್ತರೆ ಸ್ವಲ್ಪ ದುಡ್ಡು ಕೊಟ್ಟು ಪಾರಾಗ್ಬೋದಿತ್ತು. ಅಂದ್ರೆ ಕಾನೂನು ಇತ್ತು, ಆದರೆ ಸಮಾನತೆ ಇರಲಿಲ್ಲ. ಸರಿ, ನಗರಗಳು ಬೆಳೆದ್ವು, ಸಮಾಜಗಳು ದೊಡ್ಡದಾದ್ವು, ಹಳೆಯ ಸಮಸ್ಯೆಗಳಿಗೆ ಉತ್ತರ ಸಿಕ್ಕಿತ್ತು. ಆದ್ರೆ ಈ ಯಶಸ್ಸೇ ಒಂದು ಹೊಸ ದೊಡ್ಡ ಸಮಸ್ಯೆಯನ್ನ ಹುಟ್ಟಾಕ್ತು. ಅದೇನ್ ಗೊತ್ತಾ? ಲಕ್ಷಾಂತರ ಜನರನ್ನ ಒಟ್ಟಿಗೆ ಆಳುವುದು ಹೇಗೆ? ಇದೇ ನಮ್ಮ ಮುಂದಿನ ಅಧ್ಯಾಯ: ಸಾಮ್ರಾಜ್ಯಗಳು ಮತ್ತು ವಿಚಾರಗಳು. ಈ ದೊಡ್ಡ ಸಮಾಜಗಳನ್ನ ಆಳೋಕೆ ಗ್ರೀಕರು ಎರಡು ವಿಭಿನ್ನ ಮಾಡೆಲ್ಗಳನ್ನು ಪ್ರಯತ್ನಿಸಿದ್ರು. ಒಂದು ಕಡೆ ಸ್ಪಾಟ. ಅವರ ಉತ್ತರ ಸಿಂಪಲ್: ಮಿಲಿಟರಿ ಶಕ್ತಿ. ಅಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಗಂಡು ಮಗುವು ಒಬ್ಬ ಸೈನಿಕ. ಹುಟ್ಟಿದಾಗಲೇ ದುರ್ಬಲವಾಗಿದ್ರೆ ಆ ಮಗುವನ್ನೇ ಬಿಸಾಡುತ್ತಿದ್ರು. ಇನ್ನೊಂದು ಕಡೆ ಅಥೆನ್ಸ್. ಅವರು ಒಂದು ಹೊಸ ಪ್ರಯೋಗ ಮಾಡಿದ್ರು: ಡೆಮೋಕ್ರಸಿ, ಅಂದ್ರೆ ಪ್ರಜಾಪ್ರಭುತ್ವ. ಅಲ್ಲಿ ಅರ್ಹ ನಾಗರಿಕರು ತಾವೇ ಕಾನೂನುಗಳ ಬಗ್ಗೆ ಮತ ಹಾಕ್ತಿದ್ರು. ಒಂದು ಕಡೆ ಶಿಸ್ತು, ಇನ್ನೊಂದು ಕಡೆ ಗೊಂದಲಮಯ ಸ್ವಾತಂತ್ರ್ಯ. ಹಾಗಿದ್ರೆ ಅಥೆನ್ಸ್ನ ಪ್ರಜಾಪ್ರಭುತ್ವ ಹೇಗೆ ಕೆಲಸ ಮಾಡ್ತಿತ್ತು? ಅದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್. ಮೊದಲಿಗೆ ಯಾದೃಚ್ಛಿಕವಾಗಿ, ಅಂದ್ರೆ ಲಾಟ್ರಿ ತರ 500 ಜನರ ಒಂದು ಕೌನ್ಸಿಲ್ ಆಯ್ಕೆ ಮಾಡ್ತಿದ್ರು. ಅವರು ಏನ್ ಚರ್ಚೆ ಮಾಡಬೇಕು ಅಂತ ಅಜೆಂಡಾ ಸೆಟ್ ಮಾಡ್ತಿದ್ರು. ಆಮೇಲೆ ಸುಮಾರು 30,000 ಜನರ ಒಂದು ದೊಡ್ಡ ಸಭೆ, ಅಂದ್ರೆ ಅಸೆಂಬ್ಲಿ, ಆ ಅಜೆಂಡಾ ಮೇಲೆ ವೋಟ್ ಮಾಡ್ತಿತ್ತು. ಎಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ಅಂದ್ರೆ, ಲಂಚ ತಡೆಯೋಕೆ ಅಂತ ಆ ಸಭೆಯ ಅಧ್ಯಕ್ಷರನ್ನ ಅದೇ ದಿನ ಬೆಳಗ್ಗೆ ಆಯ್ಕೆ ಮಾಡ್ತಿದ್ರು. ಯೋಚನೆ ಮಾಡಿ, ಎಂಥ ವ್ಯವಸ್ಥೆ! ಆದ್ರೆ ಎಲ್ಲರಿಗೂ ಈ ಪ್ರಜಾಪ್ರಭುತ್ವದ ಐಡಿಯಾ ಇಷ್ಟ ಆಗಿರ್ಲಿಲ್ಲ. ಪ್ರಸಿದ್ಧ ತತ್ವಜ್ಞಾನಿ ಪ್ಲೇಟೋ ಇದಕ್ಕೆ ತೀವ್ರ ವಿರೋಧಿಯಾಗಿದ್ರು. ಅವರ ಪ್ರಕಾರ ಸಾಮಾನ್ಯ ಜನರಿಗೆ ದೇಶ ಆಳುವ ಜ್ಞಾನ ಇರಲ್ಲ. ಬದಲಿಗೆ ಎಲ್ಲವನ್ನೂ ತಿಳಿದಿರುವ ಒಬ್ಬ ತತ್ವಜ್ಞಾನಿ ರಾಜ ಅಥವಾ ಫಿಲಾಸಫರ್ ಕಿಂಗ್ ಆಳ್ವಿಕೆ ನಡೆಸಬೇಕು. ಆಗ ಮಾತ್ರ ರಾಜ್ಯದ ಮತ್ತು ಜನರ ಸಮಸ್ಯೆಗಳಿಗೆ ಕೊನೆ ಹಾಡಲು ಸಾಧ್ಯ. ಇದು ಪ್ರಜಾಪ್ರಭುತ್ವದ ಕಲ್ಪನೆಗೆ ನೇರ ಸವಾಲಾಗಿತ್ತು. ಪ್ಲೇಟೋ ಹೇಳಿದ ಆ ತತ್ವಜ್ಞಾನಿ ರಾಜ ಕೇವಲ ಕಲ್ಪನೆಯಾಗಿ ಉಳಿಯಲಿಲ್ಲ. ಅದಕ್ಕೊಂದು ಜೀವಂತ ಉದಾಹರಣೆ ಸಿಕ್ತು. ಅವರೇ ಅಲೆಕ್ಸಾಂಡರ್ ದಿ ಗ್ರೇಟ್. ಸ್ವತಃ ಪ್ಲೇಟೋರ ಶಿಷ್ಯ ಅರಿಸ್ಟಾಟಲ್ನಿಂದ ಪಾಠ ಕಲಿತಿದ್ದ ಅಲೆಕ್ಸಾಂಡರ್ ಪರ್ಷಿಯನ್ ಸಾಮ್ರಾಜ್ಯವನ್ನೇ ಗೆದ್ದ.
ಆದರೆ ಅವನ ವಿಜಯ ಕೇವಲ ಸೈನಿಕರದಾಗಿರಲಿಲ್ಲ. ಅವನು ಹೋದಲ್ಲೆಲ್ಲ ಗ್ರೀಕ್ ವಿಚಾರ, ಸಂಸ್ಕೃತಿ ಮತ್ತು ಜ್ಞಾನವನ್ನು ಹರಡ್ದ. ಈಜಿಪ್ಟ್ನಿಂದ ಹಿಡಿದು ಭಾರತದವರೆಗೂ. ಸರಿ, ಸಾಮ್ರಾಜ್ಯಗಳು ಹುಟ್ಟಿದ್ವು, ಬೆಳೆದ್ವು. ಆದರೆ ಯಾವುದೂ ಶಾಶ್ವತ ಅಲ್ಲ ಅಲ್ವಾ? ನಮ್ಮ ಕಥೆಯ 3ನೇ ಭಾಗದಲ್ಲಿ ಹಳೆಯ ದೊಡ್ಡ ಸಾಮ್ರಾಜ್ಯಗಳು ಹೇಗೆ ಕುಸಿದು ಬಿದ್ವು ಮತ್ತು ಅವುಗಳ ಜಾಗದಲ್ಲಿ ಹೊಸ ನಂಬಿಕೆಗಳು, ಹೊಸ ಧರ್ಮಗಳು ಹೇಗೆ ಇಡೀ ಜಗತ್ತನ್ನೇ ಮರುರೂಪಿಸಿದ್ವು ಅಂತ ನೋಡೋಣ. ರೋಮ್ ವಾಸ್ ನಾಟ್ ಬಿಲ್ಟ್ ಇನ್ ಅ ಡೇ ಅಂತ ಹೇಳ್ತಾರೆ. ಹಾಗೇನೆ ರೋಮ್ ಡಿಡ್ ನಾಟ್ ಫಾಲ್ ಇನ್ ಅ ಡೇ ಕೂಡ. ಅದರ ಪತನ ಒಂದು ನಿಧಾನವಾದ, ನೋವಿನ ಪ್ರಕ್ರಿಯೆ. ಸಾಮ್ರಾಜ್ಯ ತುಂಬ ದೊಡ್ಡದಾಯಿತು ಅಂತ ತಾವೇ ಎರಡಾಗಿ ವಿಭಜಿಸ್ಕೊಂಡ್ರು. ರಾಜಧಾನಿಯನ್ನೇ ಬದಲಾಯಿಸಿದ್ರು. ಹೊರಗಿನಿಂದ ವಲಸಿಗರು ಬಂದ್ರು, ಆಮೇಲೆ ಅವರೇ ರೋಮ್ ನಗರವನ್ನ ಲೂಟಿ ಮಾಡಿದ್ರು. ಕೊನೆಗೆ ಪಶ್ಚಿಮ ರೋಮನ್ ಸಾಮ್ರಾಜ್ಯದ ಕೊನೆಯ ಚಕ್ರವರ್ತಿಯು ಅಧಿಕಾರ ಕಳ್ಕೊಂಡ. ಈ ರಾಜಕೀಯ ಅವ್ಯವಸ್ಥೆ ನಡುವೆಯೇ ಒಂದು ದೊಡ್ಡ ಧಾರ್ಮಿಕ ಬದಲಾವಣೆ ನಡೀತಿತ್ತು. ರೋಮನ್ ಚಕ್ರವರ್ತಿ ಕಾನ್ಸ್ಟಂಟೈನ್ಗೆ ಒಂದು ಯುದ್ಧದ ಮುನ್ನ ಆಕಾಶದಲ್ಲಿ ಶಿಲುಬೆಯ ದರ್ಶನವಾಯಿತು ಅಂತ ಕತೆ. ಆ ಯುದ್ಧ ಗೆದ್ದ ನಂತರ ಅವನು ಕ್ರಿಶ್ಚಿಯನ್ ಧರ್ಮವನ್ನ ಸ್ವೀಕರಿಸ್ದ. ಅಷ್ಟೇ ಅಲ್ಲ, ಅದನ್ನ ಕಾನೂನುಬದ್ಧಗೊಳಿಸ್ದ. ಆ ಒಂದು ನಿರ್ಧಾರ ಅಲ್ಲಿವರೆಗೂ ಒಂದು ಸಂಘ ಗುಂಪಾಗಿದ್ದ ಕ್ರಿಶ್ಚಿಯನ್ ಧರ್ಮವನ್ನ ಇಡೀ ಯುರೋಪಿನ ಪ್ರಬಲ ಧರ್ಮವನ್ನಾಗಿ ಬದಲಾಯಿಸೋಕ್ಕೆ ದಾರಿ ಮಾಡಿಕೊಡ್ತು. ಇದೇ ಸಮಯದಲ್ಲಿ ಜಗತ್ತಿನ ಇನ್ನೊಂದು ಭಾಗದಲ್ಲಿ ಮತ್ತೊಂದು ಪ್ರಬಲ ಶಕ್ತಿ ಹುಟ್ಕೊಳ್ತಿತ್ತು. ಅರೇಬಿಯಾದಲ್ಲಿ ಪ್ರವಾದಿ ಮಹಮ್ಮದ್ ಅವರಿಂದ ಇಸ್ಲಾಂ ಧರ್ಮದ ಉದಯವಾಯಿತು. ಇದರ ಬೆಳವಣಿಗೆಯ ವೇಗ ಇದೆಯಲ್ಲ, ಅದು ನಿಜಕ್ಕೂ ಬೆರಗುಗೊಳಿಸುವಂಥದ್ದು. ಅವರ ಮರಣದ ನಂತರ ಕೇವಲ 100 ವರ್ಷಗಳಲ್ಲಿ ಇಸ್ಲಾಮಿಕ್ ಸಾಮ್ರಾಜ್ಯ ಸ್ಪೇನ್ನಿಂದ ಹಿಡಿದು ಚೀನಾದ ಗಡಿಯವರೆಗೂ ಹಬ್ಬಿತ್ತು. ಜಗತ್ತಿನ ನಕ್ಷೆ ಬದಲಾಗಿ ಹೋಗಿತು. ಇಲ್ಲಿವರೆಗೂ ನಾವು ನಾಗರಿಕತೆಗಳ ಒಳಗಾದ ಬದಲಾವಣೆಗಳನ್ನು ನೋಡಿದ್ವಿ. ಆದರೆ ಕೆಲವೊಮ್ಮೆ ಹೊರಗಿನಿಂದ ಬಂದ ಶಕ್ತಿಗಳು ಎಲ್ಲವನ್ನೂ ಅಲುಗಾಡಿಸ್ಬಿಡ್ತವೆ. ನಮ್ಮ ಕಥೆಯ ಈ ಭಾಗದಲ್ಲಿ ಅಂತಹ ಡಿಸ್ರಪ್ಟರ್ಸ್ ಅಥವಾ ಅಡ್ಡಿಪಡಿಸುವರ ಬಗ್ಗೆ ಮಾತಾಡೋಣ. ವೈಕಿಂಗ್ಸ್ ಮತ್ತು ಮಂಗೋಲರು. ಇವರು ಹಳೆಯ ವ್ಯವಸ್ಥೆಯನ್ನ ಮುರಿದು ಹೊಸ ಜಗತ್ತಿಗೆ ದಾರಿ ಮಾಡಿಕೊಟ್ರು. ವರ್ಷ 793. ಇಂಗ್ಲೆಂಡ್ನ ಲಿಂಡಿಸ್ಫಾರೆನ್ ಅನ್ನೋ ಒಂದು ಶಾಂತವಾದ ದ್ವೀಪ. ಅಲ್ಲಿನ ಮಠದ ಮೇಲೆ ಸ್ಕ್ಯಾಂಡಿನೇವಿಯಾದಿಂದ ಬಂದ ವೈಕಿಂಗ್ ಯೋಧರು ಇದ್ದಕ್ಕಿದ್ದಂತೆ ದಾಳಿ ಮಾಡ್ತಾರೆ. ಈ ಒಂದು ಕ್ರೂರ ದಾಳಿ ಇಡೀ ಯುರೋಪ್ಗೆ ವೈಕಿಂಗ್ ಯುಗದ ಆರಂಭದ ಮುನ್ಸೂಚನೆ ಕೊಡ್ತು. ಅವ್ರ ಹೆಸರು ಕೇಳಿದ್ರೆ ಸಾಕು, ಯುರೋಪಿನ ರಾಜರು ನಡುಗುವಂತಾಯಿತು. ವೈಕಿಂಗ್ಸ್ ಯುರೋಪ್ನನ್ನು ಅಲುಗಾಡಿಸಿದ್ರೆ, ಮಂಗೋಲರು ಇಡೀ ಏಷ್ಯಾವನ್ನೇ ನಡುಗಿಸಿದ್ರು. ಅವರ ಪ್ರಭಾವ ಎಷ್ಟಿತ್ತು ಅನ್ನೋದಕ್ಕೆ ಈ ಒಂದು ನಂಬರ್ ಕೇಳಿ, 8%. ಇವತ್ತು ದಕ್ಷಿಣ ಏಷ್ಯಾದಲ್ಲಿರುವ ಸುಮಾರು 8% ಪುರುಷರು, ಅಂದರೆ ಸುಮಾರು 200 ಜನರಲ್ಲಿ ಒಬ್ಬರು, ನೇರವಾಗಿ ಗೆಂಗಿಸ್ ಖಾನ್ನ ವಂಶಸ್ಥರು ಅಂತ ಅಂದಾಜಿಸಲಾಗಿದೆ. ಯೋಚನೆ ಮಾಡಿ, ಇತಿಹಾಸದ ಅತಿದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಿದ ವ್ಯಕ್ತಿಯ ಪ್ರಭಾವ ಇವತ್ತಿಗೂ ನಮ್ಮ ಜೀನ್ಸ್ಗಳಲ್ಲಿ ಉಳಿದಿದೆ. ಇನ್ನೊಂದು ದೊಡ್ಡ ಡಿಸ್ರಪ್ಷನ್ ಅಂದ್ರೆ ಅಡ್ಡಿ 1492ರಲ್ಲಿ ನಡೆಯಿತು. ಕ್ರಿಸ್ಟೋಫರ್ ಕೊಲಂಬಸ್ ಅಮೆರಿಕಾ ಖಂಡವನ್ನ ತಲುಪಿದ. ಇದನ್ನ ಕೇವಲ ಶೋಧನೆ ಅನ್ನೋದು ಸರಿ ಹೋಗಲ್ಲ. ಇದು ಅಲ್ಲಿವರೆಗೂ ಪ್ರತ್ಯೇಕವಾಗಿದ್ದ 2 ಜಗತ್ತುಗಳನ್ನ ಬೆಸೆದ ಒಂದು ಘಟನೆ. ಇದರಿಂದ ಕೊಲಂಬಿಯನ್ ಎಕ್ಸ್ಚೇಂಜ್ ಶುರುವಾಯಿತು. ಯುರೋಪ್ನಿಂದ ಕುದುರೆಗಳು, ಗೋಧಿ ಅಮೆರಿಕಾಕ್ಕೆ ಹೋದ್ವು. ಅಮೆರಿಕಾದಿಂದ ಆಲೂಗಡ್ಡೆ, ಟೊಮ್ಯಾಟೊ ಯುರೋಪ್ಗೆ ಬಂತು. ಆದರೆ ಅದರ ಜೊತೆಗೆಲ್ಲೇ ಯುರೋಪಿಯನ್ನರು ತಂದ ರೋಗಗಳಿಂದಾಗಿ ಅಮೆರಿಕಾದ ಲಕ್ಷಾಂತರ ಮೂಲನಿವಾಸಿಗಳು ಸಾವನ್ನಪ್ಪಿದ್ರು. ಇಷ್ಟೆಲ್ಲ ಯುದ್ಧ, ರೋಗ, ಸಾಮ್ರಾಜ್ಯಗಳ ಪತನ, ಈ ಎಲ್ಲ ಗೊಂದಲ ಮತ್ತು ಅವ್ಯವಸ್ಥೆಯಿಂದ ಹೊಸತೊಂದು ಯುಗ ಹುಟ್ಕೊಳಿತು. ಅದೇ ಆಧುನಿಕ ಯುಗ. ನಮ್ಮ ಕಥೆಯ ಕೊನೆಯ ಭಾಗದಲ್ಲಿ ಈ ಅವ್ಯವಸ್ಥೆಯ ಬೂದಿಯಿಂದ ಕಲೆ, ವಿಜ್ಞಾನ ಮತ್ತು ಕ್ರಾಂತಿಯ ಕಿಡಿಗಳು ಹೇಗೆ ಹೊತ್ತುಕೊಂಡುವು ಅಂತ ನೋಡೋಣ. 4053. ಈ ಒಂದು ವರ್ಷ ಇತಿಹಾಸದಲ್ಲಿ ಬಹಳ ಮುಖ್ಯವಾದದ್ದು. ಯಾಕೆ ಗೊತ್ತಾ? ಒಂದು ಕಡೆ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ನಡುವೆ ನಡೀತಿದ್ದ 100 ವರ್ಷಗಳ ಯುದ್ಧ ಕೊನೆಗೂ ಮುಗಿತು. ಅದೇ ವರ್ಷ ಇನ್ನೊಂದು ಕಡೆ ಆಟೋಮನ್ ಸಾಮ್ರಾಜ್ಯದವರು ದೈತ್ಯ ಫಿರಂಗಿಗಳನ್ನ ಬಳಸಿ ಬಲಿಷ್ಠವಾಗಿದ್ದ ಕಾನ್ಸ್ಟಾಂಟಿನೋಪಲ್ ನಗರವನ್ನ ವಶಪಡಿಸ್ಕೊಂಡ್ರು. ಇದರೊಂದಿಗೆ ಸಾವಿರಾರು ವರ್ಷಗಳ ರೋಮನ್ ಸಾಮ್ರಾಜ್ಯದ ಕಥೆ ಅಧಿಕೃತವಾಗಿ ಕೊನೆಯಾಯಿತು ಮತ್ತು ಹೊಸ ಆಟೋಮನ್ ಶಕ್ತಿಯ ಯುಗ ಶುರುವಾಯಿತು. ಈ ಹೊಸ ಯುಗದಲ್ಲಿ ರಾಜಕೀಯದ ಬಗ್ಗೆ ಯೋಚಿಸುವ ರೀತಿಯೂ ಬದಲಾಯಿತು. ಆಗ ಬಂದವರೇ ನಿಕೋಲೋ ಮ್ಯಾಕಿಯಾವೆಲ್ಲಿ. ಅವ್ರು ಹೇಳಿದ್ದು ಒಂದೇ ಮಾತು: ಜನರು ನಿಮ್ಮನ್ನ ಪ್ರೀತಿಸುವುದಕ್ಕಿಂತ ನಿಮಗೆ ಹೆದರುವುದು ಉತ್ತಮ. ಯಾಕಂದ್ರೆ ಪ್ರೀತಿ ಉಳಿಯದೇ ಇರ್ಬೋದು, ಆದ್ರೆ ಶಿಕ್ಷೆಯ ಭಯ ಇದೆಯಲ್ಲ, ಅದು ಯಾವತ್ತೂ ಕೈಬಿಡಲ್ಲ. ಇದು ಅಧಿಕಾರದ ಬಗ್ಗೆ ಇದ್ದ ಹಳೆಯ ಆದರ್ಶಗಳನ್ನ ಮುರಿದು ಒಂದು ಕಟು ವಾಸ್ತವವನ್ನ ಮುಂದಿಟ್ಟು. ರಾಜಕೀಯದಲ್ಲಿ ಮಾತ್ರವಲ್ಲ, ಧರ್ಮದಲ್ಲೂ ಒಂದು ದೊಡ್ಡ ಕ್ರಾಂತಿಯಾಯಿತು. 1517ರಲ್ಲಿ ಮಾರ್ಟಿನ್ ಲೂಥರ್ ಅನ್ನೋ ಒಬ್ಬ ಪಾದ್ರಿ ಚರ್ಚ್ನಲ್ಲಿದ್ದ ಭ್ರಷ್ಟಾಚಾರದ ವಿರುದ್ಧ 95 ಅಂಶಗಳ ಒಂದು ಪಟ್ಟಿಯನ್ನ ಬರೆದು ಅದನ್ನ ಚರ್ಚ್ನ ಬಾಗಿಲಿಗೆ ಹೊಡೆದ. ಆ ಒಂದು ಸಣ್ಣ ಘಟನೆ ಇಡೀ ಯುರೋಪಿನ ಧಾರ್ಮಿಕ ಏಕತೆಯನ್ನೇ ಒಡೆದಾಕಿತು. ಪ್ರೊಟೆಸ್ಟೆಂಟ್ ಸುಧಾರಣೆ ಅನ್ನೋ ದೊಡ್ಡ ಚಳುವಳಿಗೆ ನಾಂದಿ ಹಾಡಿತು.
ಅಂದಿನಿಂದ ಯುರೋಪ್ ಯಾವತ್ತೂ ಒಂದೇ ರೀತಿ ಇರಲಿಲ್ಲ. ಹಾಗಾದ್ರೆ ಈ ಇಡೀ ಪ್ರಯಾಣದಿಂದ ನಾವು ಏನ್ ಕಲಿತ್ವಿ? ಇತಿಹಾಸ ಅಂದ್ರೆ ಕೇವಲ ಯುದ್ಧಗಳು, ದಿನಾಂಕಗಳು ಅಲ್ಲ. ಅದು ಪ್ರಬಲವಾದ ಐಡಿಯಾಗಳ ವಿಚಾರಗಳ ಕಥೆ. ಹಮ್ಮುರಾಬಿಯ ಕಾನೂನು, ಅಥೆನ್ಸ್ನ ಪ್ರಜಾಪ್ರಭುತ್ವ, ಪ್ಲೇಟೋವಿನ ತತ್ವಜ್ಞಾನಿ ರಾಜ, ಹೀಗೆ ಪ್ರತಿಯೊಂದು ಐಡಿಯಾ ನಮ್ಮ ಜಗತ್ತನ್ನ ಇವತ್ತಿನ ಸ್ಥಿತಿಗೆ ತಂದು ನಿಲ್ಸಿದೆ. ಹಾಡಿದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ: ನಮ್ಮ ಮುಂದಿನ ಅಧ್ಯಾಯವನ್ನ ಯಾವ ಐಡಿಯಾಗಳು ಬರೆಯುತ್ತಿವೆ? ನಮ್ಮ ಭವಿಷ್ಯವನ್ನ ಯಾವ ಹೊಸ ವಿಚಾರಗಳು ರೂಪಿಸಲಿವೆ? ಯೋಚನೆ ಮಾಡಬೇಕಾದ ವಿಷಯ.